ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜೈ ಶ್ರೀರಾಮ್. ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಅನ್ಯ ದೇಶಗಳಿಗೆ ಹೋಲಿಸಿದರೆ ನಮ್ಮ ಒಂದು ಭಾರತ ದೇಶ ಬಹಳ ಪವಿತ್ರತೆಯನ್ನು ಹೊಂದಿರತಕ್ಕಂಥ ದೇಶ. ನಮ್ಮ ಭಾರತ ದೇಶದಲ್ಲಿ ಬಹಳ ದೊಡ್ಡ ದೊಡ್ಡ ಋಷಿಮುನಿಗಳು, ಸಂತರು, ಅದ್ಭುತವಾಗಿರ್ತಕ್ಕಂಥ ಪವಾಡ ಪುರುಷರು, ಸೂಫಿ ಸಂತರು, ಪೀರ ಪೈಗಂಬರರು, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಸಮಾಜಕ್ಕೆ ಬಹಳ ಒಂದು ದೊಡ್ಡ ಕೊಡುಗೆಯನ್ನು ಅಳಿಸಲಾರದ ಅಕ್ಷರಗಳಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿದೆ. ನಿಜಕ್ಕೂ ಈ ನಮ್ಮ ಭಾರತ ದೇಶ ಬಹಳ ಪುಣ್ಯ ದೇಶ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಒಂದು ದಿನಮಾನಗಳಲ್ಲಿ ಈ ನಮ್ಮ ಭಾರತ ದೇಶ ಬೇರೆ ಯಾವ ಒಂದು ದೇಶಗಳಿಗೆ ಹೋಲಿಸಿದರೆ ಒಂದು ಸ್ಟೆಪ್ ಅಲ್ಲ, ಒಂದು 10 ಸ್ಟೆಪ್ಪು ಮುಂದೇನೇ ಇದೆ. ಅದು ಎದರಲ್ಲಿ ಆರ್ಥಿಕವಾಗಿ ಹಿಂದೆ ಇರಬಹುದು, ಆದರೆ ಒಳ್ಳೆಯ ಒಂದು ಸಂಸ್ಕೃತಿ, ಆ ಸಂಸ್ಕೃತಿ ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಮೇಲುಗೈ. ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಬಹಳ ಪುಣ್ಯವಂತರು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂಥ ಒಂದು ಸಂದರ್ಭದಲ್ಲಿ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಹುಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ, ದೊಡ್ಡ ದೊಡ್ಡ ಮಹನೀಯರು ಹುಟ್ಟಿರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ಒಂದು ದಿನಮಾನಗಳಲ್ಲಿ ಕಳ್ಳರು, ದರೋಡೆಕೋರರು, ಭ್ರಷ್ಟಾಚಾರ ಮಾಡುವರು, ಕೊಲೆ ಮಾಡುವರು, ಅತ್ಯಾಚಾರ ಮಾಡುವರು, ಇನ್ನೊಬ್ಬರಿಗೆ ಕೇಡು ಬಗೆಯುವರು, ಕೇಡು ಬಯಸುವರು, ಇನ್ನೊಬ್ಬರಿಗೆ ಕೀಟಲೆ ಕೊಡುವರು, ಈ ಜಗದಲ್ಲಿ ತುಂಬಿಕೊಂಡರ. ಇಂಥ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪದವಿ ಎಲ್ಲಿದ್ದವರು, ಸರ್ಕಾರಿ ನೌಕರಿಯಲ್ಲಿದ್ದವರು ಕೆಟ್ಟ ಕಾರ್ಯಗಳು, ಮಾಡುವುದರ ಜೊತೆಗೆ ಈ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈಗಿನ ಒಂದು ಬಾಬಾಗಳ ಟ್ರೆಂಡ್ ನಡೆದು ಏನಪ್ಪ, ನಮ್ಮ ಸನಾತನ ಧರ್ಮ ಇಟ್ಕೊಂಡು ಅವರು ಹೆಸರು ಮಾಡ್ಕೊಳ್ಳತ್ತಾರ. ಹಿಂದೂ ಮುಸ್ಲಿಮರಿಗೆ ಜಗಳ ಹಚ್ಚೋದು, ಅದರಲ್ಲಿ ರಾಜಕಾರಣಿಗಳು ಅವರ ಒಂದು ಪದವಿಗೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಜಗಳ ಹಚ್ಚೋದು. ದೊಡ್ಡ ಪದವಿಯಲ್ಲಿ ಇರ್ತಾರೆ, ಒಂದು MLA ಪದವಿಯಲ್ಲಿ, MP ಪದವಿಯಲ್ಲಿ
ಈ ಜಗಳ ಹಚ್ಚೋದು ಬಿಟ್ಟು ನಿಜವಾಗಿರ್ತಕ್ಕಂಥ ನಮ್ಮ ಭಾರತ ದೇಶ ಸುಸಂಸ್ಕೃತ ರಾಷ್ಟ್ರವಾಗಬೇಕು ಅಂತಿದ್ದರೆ ನೀವು ಮಾತಾಡ್ತೀರಿ, ಭಾಷಣ ಮಾಡ್ತೀರಿ, ಸುಸಂಸ್ಕೃತ ರಾಷ್ಟ್ರ ಆಗಬೇಕು ನಮ್ಮ ಭಾರತ ದೇಶ ಅಂತ ಬರೀ ಬಾಯಿಲಿಂದ ಹೇಳ್ತಾರೆ. ಆದ್ರೆ ಸುಸಂಸ್ಕೃತ ರಾಷ್ಟ್ರ ಆಗಬೇಕು, ನಮ್ಮ ಸನಾತನ ಧರ್ಮ ಬಹಳ ಶಕ್ತಿ ಉಳ್ಳದ್ದು, ಬಹಳ ಮಹತ್ವ ಉಳ್ಳದ್ದು ಅಂತ ಹೇಳ್ತಾರೆ. ಈ ಸನಾತನ ಧರ್ಮಕ್ಕೆ ಶಕ್ತಿ ಬರಬೇಕು, ನಮ್ಮ ಭಾರತದ ಒಂದು ಸಂಸ್ಕೃತಿ ಇನ್ನು ಹೆಚ್ಚು ಹೆಸರು ಮಾಡಬೇಕು ಅಂತಿದ್ದರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಪೂರಿತ ವಸ್ತುಗಳು ಹೋಗಬೇಕು. ಯಾವುವು ವಿಷಪೂರಿತ ವಸ್ತುಗಳು ಅಂತಂದರೆ, ಮೊದಲನೇದಾಗಿ ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ಭಾರತೀಯ ಕೆಲವು ನಾಗರಿಕರಿಗೆ, ಶ್ರೀಮಂತರಿಗೆ, ನೌಕರರಿಗೆ ಹಾಳು ಮಾಡ್ತಕ್ಕಂಥ ಒಂದು ವಸ್ತು ಅದು ಯಾವುದು ಅಂತಂದರೆ ಮದ್ಯಪಾನ. ಈ ಮದ್ಯಪಾನ ಮಾಡಿ ಮನುಷ್ಯ ಮಾಡಬಾರದ ಚಟಗಳನ್ನು ಮಾಡಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು, ಮದ್ಯ ಸೇವನೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವು, ಆ ಅರಿವನ್ನು ಸಂಪೂರ್ಣವಾಗಿ ನಶ್ವರ ಮಾಡ್ತಕ್ಕಂಥ ಒಂದು ವಸ್ತು ಅದು ಮದ್ಯಪಾನ. ನಾನು ಏನು ಮಾಡಬೇಕು, ಏನು ಮಾಡ್ತಿದ್ದೀನಿ ಅಂತಕ್ಕಂಥ ಪರಿಜ್ಞಾನ ಅವನಿಗಿರುವುದಿಲ್ಲ, ಮದ್ಯ ಸೇವನೆ ಮಾಡ್ತಿರ್ತಕ್ಕಂಥ ಮನುಷ್ಯನಿಗೆ. ಹೀಗಾಗಿ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡೋದು, ಇನ್ನೊಬ್ಬರಿಗೆ ಜಗಳ ಮಾಡೋದು, ಹೊಡೆಯೋದು, ಬಡಿಯೋದು, ಕೊಲೆ ಮಾಡೋದು, ಭ್ರಷ್ಟಾಚಾರ ಮಾಡೋದು ಮದ್ಯಪಾನ ಸೇವನೆ ಮಾಡಿರ್ತಕ್ಕಂಥ ಮನುಷ್ಯನ ಒಂದು ಸ್ಥಿತಿ. 100ಕ್ಕೆ 80% ಮದ್ಯಪಾನದಿಂದ ಅನಾಚಾರಗಳು ಆಗ್ತಾ ಇವೆ, ಕೆಟ್ಟ ಕೆಲಸಗಳು ಆಗ್ತಾ ಇವೆ. ಇದಕ್ಕಾಗಿ ಮೊದಲು ನಮ್ಮ ಭಾರತ ದೇಶದಿಂದ ಮದ್ಯಪಾನವನ್ನು ಓಡಿಸ್ಬೇಕು. ಮತ್ತು ಗುಟ್ಕಾ, ತಂಬಾಕು, ಬೀಡಿ, ಸಿಗರೇಟು, ಗಾಂಜಾ ಇವೇನದಾವಲ್ರಿ ಮಾದಕ ವಸ್ತುಗಳು ಸಂಪೂರ್ಣವಾಗಿ ನಶಿಸಿ ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಭಾರತ ದೇಶಕ್ಕೆ ಬಲ ಶಕ್ತಿ ಬಂದಿರ್ತವೆ. ನಮ್ಮ ಭಾರತೀಯ ಒಂದು ಕೀರ್ತಿ ಇನ್ನಷ್ಟು ಹೆಚ್ಚಾಗ್ತವೆ. ಇವು ಮಾದಕ ವಸ್ತುಗಳು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. ಅದು ಯಾರು ಮಾಡಬೇಕು? ರಾಜಕಾರಣಿಗಳು, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಕೈಗೊಳ್ಳಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದೀನಿ. ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಭಾರತ ದೇಶ ರಾಮರಾಜ್ಯ ಆಗಬೇಕಂತ ನಾನು ಕನಸು ಕಂಡೀನಿ. ಒಂದಲ್ಲ ಒಂದು ದಿನ ನಮ್ಮ ಭಾರತ ದೇಶ ರಾಮರಾಜ್ಯ ನಾನು ಮಾಡೋಕ್ಕೆ ಮುಂದಾಗ್ತೀನಿ. ರಾಮರಾಜ್ಯ ಮಾಡೇ ಮಾಡ್ತೀನಿ, ಸಂಕಲ್ಪ ಹೊತ್ತುಕೊಂಡಿನಿ. ನಾನು ಅದೇನೇ ಆಗಲಿ, ಈ ಶರೀರದಲ್ಲಿ ಜೀವ ಇರೋ ತನಕ ನಾನು ಹೋರಾಟ ಮಾಡ್ತೀನಿ.
ಮದ್ಯಪಾನ ಮುಕ್ತ ಭಾರತ ನಮ್ಮ ಭಾರತ ದೇಶ ಆಗಬೇಕು. ಮದ್ಯಪಾನ ಸಂಪೂರ್ಣವಾಗಿ ನಶಿಸಿ ಹೋಗಬೇಕು. ವಿಷಪೂರಿತ ವಸ್ತುಗಳು ಸಂಪೂರ್ಣ ನಶಿಸಿ ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಭಾರತ ದೇಶ ರಾಮರಾಜ್ಯ ಆಗ್ತವೆ. ಆವಾಗ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸುಖದಿಂದ ಆನಂದದಿಂದ ಜೀವನ ಮಾಡಬಹುದು. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವಿಷಪೂರಿತಗಳು ಹೊಡೆದು ಓಡಿಸ್ಬೇಕಂತ ನೀವು ಸಂಕಲ್ಪ ಮಾಡಿರಿ, ಹೋರಾಟ ಮಾಡಿರಿ. ಅದೆಲ್ಲ ಬಿಟ್ಟು ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಪದವಿಗೆ, ನಿಮ್ಮ ಒಂದು ಹೆಸರಿಗೆ ಮತ್ತೊಬ್ಬರಿಗೆ ಜಗಳ ಹಚ್ಚೋದು, ಕಿತ್ತಾಟ ಮಾಡೋದು ಯಾಕೆ ಮಾಡಬೇಕು? ನಮ್ಮ ಭಾರತ ದೇಶದಲ್ಲೇ ಇರ್ತಕ್ಕಂಥ ವಿಷಪೂರಿತ ವಸ್ತುಗಳು ಹೋಗಬೇಕು, ನಶಿಸಿ ಹೋಗಬೇಕು ಅಂತ ಹೋರಾಟ ಮಾಡಿರಿ. ನಿಮ್ಮಲ್ಲಿ ದಮ್ಮಿತ್ತು ಅಂತಂದ್ರೆ. ಅದೆಲ್ಲ ಬಿಟ್ಟು ನಿಮ್ಮ ಒಂದು ಪದವಿಗೆ, ನಿಮ್ಮ ಒಂದು ಹೆಸರಿಗೆ ಏನು ಟ್ರೆಂಡ್ ಆಗಬೇಕು ಅಂತ ಮಾಡೋದಲ್ಲ. ಅದರಿಂದ ನಮಗೆ, ನಮ್ಮ ಭಾರತೀಯ ಒಂದು ಜನರಿಗೆ, ನಮ್ಮ ಅಣ್ಣ ತಮ್ಮರಿಗೆ ದೇಹ ಹಾಳು ಮಾಡ್ಲತ್ತವ, ಅವರ ಜೀವನ ಹಾಳು ಮಾಡ್ಲತ್ತವ. ಅವರ ಹೆಂಡ್ರು ಮಕ್ಕಳು ಬೀದಿಗೆ ಹೊಂಟಾರ, ಅವರ ಮಕ್ಕಳ ಭವಿಷ್ಯ ಹಾಳಾಗ್ಲಾಗ್ತದೆ. ಇದು ನಿಮ್ಮ ಗಮನಕ್ಕೆ ಬರ್ತಿಲ್ಲ ಏನು? ಪ್ರತಿ ಒಬ್ಬ ನಾಗರಿಕನಿಗೂ ಮತ್ತು ನಮ್ಮ ದೇಶದ ಪ್ರಜೆನಿಗೂ ಮತ್ತು ನಮ್ಮ ಪ್ರಧಾನಮಂತ್ರಿಗಳಿಗೂ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ನಾನು ಕೇಳ್ತಾ ಇದ್ದೀನಿ, ಇದು ಪ್ರಶ್ನೆ ನಿಮ್ಮ ಗಮನಕ್ಕೆ ಬರ್ತಾ ಇದೇನಾ? ಇಲ್ಲ. ದೊಡ್ಡ ದೊಡ್ಡ ಮಠಾಧೀಶರಿಗೂ, ಸಾಧು ಸತ್ಪುರುಷರಿಗೂ, ವಿದ್ಯಾವಂತರಿಗೂ, ಒಳ್ಳೆ ಹುದ್ದೆಯಲ್ಲಿರ್ತಕ್ಕಂಥ ಅಂಥವರಿಗೂ ನಾನು ಕೇಳ್ತಾ ಇದ್ದೀನಿ, ಇದು ನಿಮ್ಮ ಗಮನಕ್ಕೆ ಬರ್ತಾ ಇದೇನಾ? ಇಲ್ಲ. ಇದರಿಂದ ಎಷ್ಟು ಎಷ್ಟು ಜನರ ಜೀವನ ಬಲಿ ತಗೋತಾ ಇದೆ, ಎಷ್ಟು ಹೆಣ್ಮಕ್ಕಳು ಶೋಷಣೆಗೆ ಗುರಿ ಆಗ್ತಾ ಇದ್ದಾರೆ, ಎಷ್ಟು ಹೆಣ್ಮಕ್ಕಳು ಹಾಳಾಗಿದ್ದಾರೆ, ಅವರ ಭವಿಷ್ಯ ಹಾಳಾಗ್ತಾ ಇದೆ. ಇದು ನಿಮ್ಮ ಗಮನಕ್ಕೆ ಬರ್ತಾ ಇದೆಯೇ ಏನು ಇಲ್ಲೋ ನಾನು ಕೇಳ್ತಾ ಇದ್ದೇನೆ. ನಮ್ಮ ಭಾರತ ದೇಶದ ಒಂದು ಉಪ್ಪನ್ನು ನಾನು ತಿಂದೀನಿ. ನಿಜವಾಗ್ಲೂ ನೀವು ತಿಂದರೆ ಪ್ರತಿಯೊಬ್ಬರಿಗೂ ಭಾರತ ದೇಶದ ಒಂದು ಮೇಲಿನ ಒಂದು ಹೆಮ್ಮೆ ಇರಬೇಕು. ಇಲ್ಲಿರ್ತಕ್ಕಂಥ ವಿಷಪೂರಿತ ವಸ್ತುಗಳನ್ನು ಹೊಡೆದು ಓಡಿಸ್ಬೇಕು. ಅಂದಾಗ ಮಾತ್ರ ನಮ್ಮ ಸನಾತನ ಧರ್ಮ ಪರ್ಫೆಕ್ಟ್, ಒಂದು ಟೈಮಿಂಗ್ ಪರ್ಫೆಕ್ಟ್, ಒಂದು ದಿಶೆಯಲ್ಲಿ ಬಹಳ ಬಲಿಷ್ಠ ಆಗ್ತದೆ. ನಮ್ಮ ಒಂದು ಹೆಣ್ಮಕ್ಕಳು ರಾತ್ರಿ 12 ಗಂಟೆಗೂ ಕೂಡ ಓಡಾಡಬಹುದು, ಯಾವುದೇ ಭಯವಿಲ್ಲದೆ. ಈಗೇನಾಗಿದ್ರಿ ನೋಡ್ರಿ, ಸಂಜೆ 7 ಆಯ್ತು ಅಂದ್ರೆ ಆಯ್ತು, ಫುಲ್ಲು ಟೈಟ್ ಆಗಿ ಇನ್ನೊಬ್ಬರಿಗೆ ದಾಪ ಹಾಕೋದು, ಇನ್ನೊಬ್ಬರಿಗೆ ಹೊಡೆಯೋದು, ಬಡಿಯೋದು, ಹೀನ ಕೃತ್ಯಗಳು ನಡೀತಾ ಇವೆ. ಇದು ನಿಮ್ಮ ಗಮನಕ್ಕೆ ಬರ್ತಾ ಇದೆಯೋ ಇಲ್ವೋ? ಬರ್ತಾ ಇದೆ, ಸುಮ್ಮನೆ ಕೈ ಕಟ್ಕೊಂಡು ಕುಂತೀರಷ್ಟೆ. ಪ್ರತಿಯೊಬ್ಬರು ವಿಚಾರ ಮಾಡ್ತಕ್ಕಂಥ ಒಂದು ವಿಷಯ, ವಿಚಾರ ಮಾಡ್ರಿ. ನಾನಂತೂ ಸಂಕಲ್ಪ ಮಾಡೀನಿ, ಯಾಕಂತಂದ್ರೆ ನಮ್ಮ ಭಾರತ ದೇಶದ ಉಪ್ಪನ್ನು ತಿಂತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ ನಾನು ಹುಟ್ಟಿದ್ದೀನಿ. ನಾನು ಸುಮ್ಮನೆ
ಕೂಡಲಿಕ್ಕೆ ನಾನು ನಾಮರ್ದ ಅಲ್ಲ, ನಾನು ಹೋರಾಡ್ತೀನಿ. ಕೆಲವು ಸಮಯಕ್ಕೆ ನಾನು ಕಾಯ್ತಾ ಇದ್ದೀನಿ ಅಷ್ಟೇ. ನಾನು ಫೀಲ್ಡಿಗೆ ಇಳಿಬೇಕು ಅಂತ ಇದ್ದೀನಿ, ಇಳಿತೀನಿ. ನಮ್ಮ ಒಂದು ಭಾರತ ದೇಶ ರಾಮರಾಜ್ಯ ಮಾಡೇ ಮಾಡ್ತೀನಿ, ಇದು ನೆನ್ಪಿಟ್ಕೊಡ್ರಿ. ನಿಮಗೆ ಏನಾದರೂ ಸ್ವಾಭಿಮಾನ ಇದ್ದರೆ, ನಮ್ಮ ದೇಶದ ಮೇಲೆ ಒಂದು ಪ್ರೀತಿ ಇದ್ದರೆ, ನಮ್ಮ ಭಾರತೀಯ ಒಂದು ಜನರ ಮೇಲೆ, ನಮ್ಮ ಅಣ್ಣ ತಮ್ಮರ ಮೇಲೆ, ಅಕ್ಕ ತಂಗಿಯರ ಮೇಲೆ, ಮಾತೆಯರ ಮೇಲೆ ನಿಮಗೆ ಕರುಣೆ, ಅಂತಃಕರುಣ, ದಯ ಇತ್ತು ಅಂತಂದರೆ ನೀವು ಮುಂದಾರೆ. ನಾವೆಲ್ಲರೂ ಕಲಿತು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವಿಷಪೂರಿತ ವಸ್ತುಗಳನ್ನು ಹೊಡೆದು ಓಡಿಸೋಣ. ನಮ್ಮ ಭಾರತ ದೇಶ ಸುಸಂಸ್ಕೃತ ರಾಷ್ಟ್ರವನ್ನಾಗಿ ಮಾಡೋಣ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿ ಬಲಿಷ್ಠ ಆಗಿರ್ತದೆ. ವಿಷಪೂರಿತ ವಸ್ತುಗಳು ಹೋಯ್ತು ಅಂತಂದ್ರೆ ನೋಡ್ರಿ, ಇವತ್ತು ಒಂದೊಂದು ಮನ್ಯಾಗ ಒಬ್ಬರು, ಇಬ್ಬರು, ಮೂವರು, 4 ಮಂದಿ ಕುಟುಂಬ ಸದಸ್ಯರು ಎಲ್ಲರೂ ಡ್ರಿಂಕ್ ಮಾಡಿರ್ತಾರೆ. ಅವರ ಮನೆಯಲ್ಲಿ ಅಂಥವರ ಮನೆ ಪರಿಸ್ಥಿತಿ ಹಂಗಿರ್ತದೆ ನೋಡ್ರಿ. ರಾತ್ರಿ ಜಗಳ ಆಡೋದು, ಹುಡಿಯೋದು, ಬಡಿಯೋದು, ಮದ್ಯಪಾನ ಸೇವನೆ ಮಾಡಿ ಶಾಂತಿಯೇ ಇರುವುದಿಲ್ಲ. ಅಶಾಂತಿಯಿಂದ ಕೂಡಿರ್ತಕ್ಕಂಥ ಅವರ ಮನೆ, ಅವರಿಗೆ ದಯ, ಅಂತಃಕರಣ ಯಾವುದೂ ಇರುವುದಿಲ್ಲ. ಇಂಥದ್ದು ಬೇಕೇನ್ರಿ? ಯಾಕೆ ಸುಮ್ಮನೆ ಕುಂತೀರಿ ಅಂತ ಕೇಳ್ತೀನಿ ನಾನು ಅಷ್ಟೇ. ಇವತ್ತು ಪ್ರತಿ ಒಂದು ಹಳ್ಳಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಬರ್ತಾ ಇದೆನೋ ಇಲ್ವೋ? ಅದರಿಂದ ಎಷ್ಟು ಹಾನಿ ಆಗ್ತಾ ಇದೆ. ನಮ್ಮ ಅಣ್ಣ ತಮ್ಮಂದಿರು ಎಷ್ಟು ಹಾನಿಗಳು ಆಗ್ತಾ ಇದ್ದಾರೆ. ನಮ್ಮ ಅಕ್ಕ ತಂಗಿಯರು ಅದರಿಂದ ಎಷ್ಟು ತ್ರಾಸ ಮಾಡ್ಕೊಳ್ತಿದ್ದಾರೆ, ಎಷ್ಟು ಕಷ್ಟಗಳನ್ನು ಪಡಿತಾ ಇದ್ದಾರೆ. ಅದರ ಅರಿವು ನಿಮಗಿದ್ರೆ ಮುಂದಾಗ್ರಿ. ನಾವೆಲ್ಲರೂ ಕಲಿತು ಹೋರಾಟ ಮಾಡೋಣ. ಅಂದಾಗ ಮಾತ್ರ ನಮ್ಮ ಭಾರತ ದೇಶ ಸುಸಂಸ್ಕೃತ ರಾಷ್ಟ್ರವಾಗ್ತದೆ. ನಮ್ಮ ಒಂದು ಭಾರತೀಯ ಒಂದು ಸಂಸ್ಕೃತಿ ಹೆಚ್ಚಾಗ್ತದೆ. ಬೇರೆ ದೇಶದವರು ನಮ್ಮ ಭಾರತೀಯ ಒಂದು ಸಂಸ್ಕೃತಿ ನೋಡಿದ್ರೆ ಕೈ ಮುಗಿಬೇಕು. ಅಂಥ ಒಂದು ರಾಷ್ಟ್ರ ನಮ್ಮದಾಗಬೇಕು ಅಂತ ನಾನು ಕನಸು ಕಂಡೀನಿ. ಈ ನಮ್ಮ ಕನಸು ನೀವು ಮಾಡಬೇಕು. ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡೋಣ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ವಿಷಪೂರಿತ ವಸ್ತುಗಳನ್ನು ಹೊಡೆದು ಓಡಿಸೋಣ. ನಮ್ಮ ಭಾರತ ದೇಶ ರಾಮರಾಜ್ಯವನ್ನಾಗಿ ಮಾಡೋಣ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶ್ರೀರಾಮ್.